ಸಂತೋಷದ ದಾಂಪತ್ಯ ಜೀವನಕ್ಕೆ ಕೆಲವು ವಾಸ್ತು ಸಲಹೆಗಳು. ವಾಸ್ತುಶಾಸ್ತ್ರವು 4 ಮುಖ್ಯ ದಿಕ್ಕುಗಳು, 4 ಉಪದಿಕ್ಕುಗಳು ಮತ್ತು 8 ಉಪದಿಕ್ಕುಗಳೊಂದಿಗೆ ವ್ಯವಹರಿಸುವ ವಿಷಯವಾಗಿದೆ. ಪ್ರತಿ ವಿವಾಹಿತ ದಂಪತಿಗಳು ಏನೇ ಇರಲಿ ಕಠಿಣ ಹಂತಗಳ ಮೂಲಕ ಹೋಗುತ್ತಾರೆ ಮತ್ತು ಅದು ಯಾವಾಗಲೂ ತೋರುವಷ್ಟು ಸರಳವಲ್ಲ. ವೈವಾಹಿಕ ಜೀವನದಲ್ಲಿ ಕೆಲವೊಮ್ಮೆ ಕಷ್ಟ ಮತ್ತು ಒತ್ತಡವು ಸಂಪೂರ್ಣವಾಗಿ ಅನಪೇಕ್ಷಿತವೆಂದು ತೋರುತ್ತದೆ. ಕುಟುಂಬದ ವಾತಾವರಣದಲ್ಲಿ ಧನಾತ್ಮಕ ಶಕ್ತಿಗಳನ್ನು ಪ್ರಸಾರ ಮಾಡಲು ಮತ್ತು ಸೌಹಾರ್ದಯುತ ವಾತಾವರಣವನ್ನು ಕಾಪಾಡಿಕೊಳ್ಳಲು ಕೆಲವು ವಾಸ್ತು ಸಹಾಯ ಮಾಡುತ್ತದೆ. ಮನೆಗಳಲ್ಲಿ ಕೊಠಡಿಗಳು ಮುಖ್ಯವಾಗಿ 8 ವಿಭಿನ್ನ ದಿಕ್ಕುಗಳಿರಬಹುದು. ಅಂದರೆ ಉತ್ತರ, ದಕ್ಷಿಣ, ಪೂರ್ವ, ಪಶ್ಚಿಮ, ಆಗ್ನೇಯ, ನೈಋತ್ಯ, ಈಶಾನ್ಯ ಮತ್ತು ವಾಯುವ್ಯ. ಅಲ್ಲದೆ ಬ್ರಹ್ಮಸ್ಥಾನ ಎಂಬ ಕೇಂದ್ರ ಸ್ಥಳವಿದೆ. ಈ ಸ್ಥಳದಲ್ಲಿ ಮಲಗುವ ಕೋಣೆಗಳನ್ನು ಮಾಡಬೇಡಿ ಎಂದು ಜ್ಯೋತಿಷಿಗಳು ಸೂಚಿಸುತ್ತಾರೆ. ವಾಸ್ತು ಸಲಹೆಗಳನ್ನು ಅನುಸರಿಸುವುದು ಶಾಂತಿಯುತ ಮತ್ತು ಸಂತೋಷದ ವೈವಾಹಿಕ ಜೀವನವನ್ನು ಕಾಪಾಡಿಕೊಳ್ಳಲು ಸಹಾಯ ಮಾಡುತ್ತದೆ. 1. ಸರಿಯಾದ ದಿಕ್ಕಿನಲ್ಲಿ ಗಡಿಯಾರವು ಒಳ್ಳೆಯ ಸಮಯವನ್ನು ತರುತ್ತದೆ. ಗಡಿಯಾರವು ಅವರ ಕೊಠಡಿಗಳಲ್ಲಿ ಇರಬೇಕಾದ ಪ್ರಮುಖ ವಸ್ತುಗಳಲ್ಲಿ ಒಂದಾಗಿದೆ. ಅದರಲ್ಲೂ ಸರಿಯಾದ ದಿಕ್ಕಿನಲ್ಲಿ ನೇತಾಡುವುದು ಸಹ ಅತ್ಯಗತ್ಯ. ಹೆಚ್ಚಾಗಿ ಇದು ಯಾವಾಗಲೂ ಪೂರ್ವ ದಿಕ್ಕಿನಲ್ಲಿರಬೇಕು. ಆದರೆ ಯಾವುದೇ ಕಾರಣದಿಂದ ಪೂರ್ವದಲ್ಲಿ ಅದನ್ನು ಹೊಂದಲು ಸಾಧ್ಯವಾಗದಿದ್ದರೆ ನೀವು ಅದನ್ನು ಉತ್ತರ ದಿಕ್ಕಿಗೆ ನೇತು ಹಾಕಬಹುದು. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ದಿಕ್ಕುಗಳನ್ನು ತುಂಬಾ ಧನಾತ್ಮಕವಾಗಿ ಪರಿಗಣಿಸಲಾಗುತ್ತದೆ. 2. ದಕ್ಷಿಣ ದಿಕ್ಕಿನಲ್ಲಿ ಮಲಗುವ ಕೋಣೆ. ನಿಮ್ಮ ಮಲಗುವ ಕೋಣೆ ದಕ್ಷಿಣ ದಿಕ್ಕಿನಲ್ಲಿರುವುದು ಉತ್ತಮ ಫಲಿತಾಂಶಗಳನ್ನು ನೀಡುತ್ತದೆ. ಅದರಲ್ಲೂ ಈಶಾನ್ಯ ದಿಕ್ಕಿನಿಂದ ಅದರ ಪ್ರವೇಶವು ನಿಮ್ಮನ್ನು ತಲುಪದಂತೆ ಎಲ್ಲ ಧನಾತ್ಮಕ ಫಲಿತಾಂಶಗಳನ್ನು ನಿರ್ಬಂಧಿಸುತ್ತದೆ. ಆದ್ದರಿಂದ ಉತ್ತಮ ಫಲಿತಾಂಶಗಳನ್ನು ಪಡೆಯಲು ಒಬ್ಬರು ಯಾವಾಗಲೂ ತಮ್ಮ ಮನೆಯ ಬಾಹ್ಯ ರೇಖೆಯನ್ನು ವಿನ್ಯಾಸಗೊಳಿಸುವ ಮೊದಲು ವೃತ್ತಿಪರ ಮತ್ತು ಅನುಭವಿ ಜ್ಯೋತಿಷಿಗಳನ್ನು ಸಂಪರ್ಕಿಸಬೇಕು. 3. ಪಶ್ಚಿಮವು ಶುಭ. ನೈಋತ್ಯ ದಿಕ್ಕಿನಂತೆಯೇ ಮಲಗುವ ಕೋಣೆಗಳನ್ನು ಹೊಂದಲು ಪಶ್ಚಿಮವು ತುಂಬಾ ಮಂಗಳಕರವಾಗಿದೆ. ಅದರಲ್ಲೂ ಪ್ರವೇಶವು ಈಶಾನ್ಯ ದಿಕ್ಕಿನಿಂದ ಇದ್ದರೆ ಅದು ಕುಟುಂಬ ಸದಸ್ಯರ ನಡುವೆ ಬಿರುಕು ಉಂಟುಮಾಡಬಹುದು. ಸಕಾರಾತ್ಮಕ ಫಲಿತಾಂಶಗಳಾಗಿ ಪಶ್ಚಿಮ ದಿಕ್ಕಿನ ಮಲಗುವ ಕೋಣೆಯ ಪ್ರವೇಶವು ಯಾವಾಗಲೂ ಪೂರ್ವದಿಂದ ಇರಬೇಕು. 4. ಶಾಂತಿಗಾಗಿ ಈಶಾನ್ಯ. ಈಶಾನ್ಯವು ಮಾನಸಿಕ ಸ್ಪಷ್ಟತೆ ಮತ್ತು ಶಾಂತಿಗಾಗಿ ವಾಸ್ತು ದಿಕ್ಕು. ಅದರಲ್ಲೂ ಕುಟುಂಬದ ಮುಖ್ಯಸ್ಥರು ಈ ಕೋಣೆಯಲ್ಲಿ ವಾಸಿಸಬಾರದು. ಆದರೆ ಅದು ಕುಟುಂಬದ ಉಳಿದವರಿಗೆ ಉತ್ತಮವಾಗಿರುತ್ತದೆ. ಶೌಚಾಲಯ ಅಥವಾ ಅಡುಗೆ ಮನೆಯ ಉಪಸ್ಥಿತಿಯು ಈ ದಿಕ್ಕಿನಲ್ಲಿ ಅಸಮತೋಲನಕ್ಕೆ ಕಾರಣವಾಗುತ್ತದೆ. ಈ ಅಸಮತೋಲನವು ಕುಟುಂಬದಲ್ಲಿ ವಿವಾದಗಳಿಗೆ ಕಾರಣವಾಗುವ ನಿವಾಸಿಗಳ ಮನಸ್ಸಿನಲ್ಲಿ ಯಾವುದೇ ಸ್ಪಷ್ಟತೆಗೆ ಕಾರಣವಾಗಬಹುದು. ಹಳದಿ ಬಣ್ಣದ ಅತ್ಯಂತ ತಿಳಿ ಛಾಯೆಯನ್ನು ಬಳಸುವುದು ಪರಿಹಾರವಾಗಿದೆ. ಅವರು ಈ ದಿಕ್ಕಿನಲ್ಲಿ ಶೌಚಾಲಯ ಮತ್ತು ಅಡುಗೆ ಕೋಣೆಯನ್ನು ಸಹ ನಿರ್ಮಿಸಬಾರದು. 5. ವಾಯುವ್ಯ ದಿಕ್ಕು ನಿಮ್ಮನ್ನು ಹತ್ತಿರಕ್ಕೆ ತರುತ್ತದೆ. ಉತ್ತರ ಪಶ್ಚಿಮ ದಿಕ್ಕು ವಾಸ್ತು ದಿಕ್ಕು ಸಂಬಂಧದಲ್ಲಿ ಆಕರ್ಷಣೆ ಮತ್ತು ಅನನ್ಯತೆಯ ದಿಕ್ಕು. ಈ ದಿಕ್ಕಿನಲ್ಲಿ ಅಸಮತೋಲನವು ವಿವಾಹಿತ ದಂಪತಿಗಳ ನಡುವಿನ ಲೈಂಗಿಕ ಸಂಬಂಧದಲ್ಲಿ ಹಾನಿಗೆ ಕಾರಣವಾಗುವುದು. ವಿರೋಧಿ ಅಂಶಗಳು ಮತ್ತು ಇತರ ವಸ್ತುಗಳ ಉಪಸ್ಥಿತಿಯೊಂದಿಗೆ ಈ ದಿಕ್ಕು ಅಸಮತೋಲನವಾಗಿದೆ. ದಂಪತಿಗಳು ಮಲಗುವ ಕೋಣೆಯನ್ನು ಈ ದಿಕ್ಕಿನಲ್ಲಿ ಇಡಲು ಸಲಹೆ ನೀಡಲಾಗುತ್ತದೆ. ದಂಪತಿಗಳ ಫೋಟೋವನ್ನು ಒಟ್ಟಿಗೆ ಇಡುವುದು ಮತ್ತು ಈ ದಿಕ್ಕಿನಲ್ಲಿ ನೀಲಿ ಬಣ್ಣದ ಛಾಯೆಯನ್ನು ಬಳಸುವುದು ಇದಕ್ಕೆ ಪರಿಹಾರವಾಗಿದೆ. 6. ನೈಋತ್ಯ ದಿಕ್ಕು ಆನಂದ. ನೈಋತ್ಯ ದಿಕ್ಕನ್ನು ಪ್ರೇಮ ಜೀವನ ಮತ್ತು ಸಂತೋಷದ ದಾಂಪತ್ಯ ಜೀವನಕ್ಕೆ ದಿಕ್ಕು ಎಂದು ಕರೆಯಲಾಗುತ್ತದೆ. ಈ ದಿಕ್ಕಿನಲ್ಲಿ ಗಾಳಿ ಅಥವಾ ನೀರಿನಂಥ ಯಾವುದೇ ವಿರೋಧಿ ಅಂಶದ ಉಪಸ್ಥಿತಿ ಅಥವಾ ಈ ದಿಕ್ಕಿನಲ್ಲಿ ಶೌಚಾಲಯದಂತಹ ಸ್ಥಳಗಳು ಇದ್ದಲ್ಲಿ ಈ ದಿಕ್ಕು ಅಸಮತೋಲನಗೊಳ್ಳುತ್ತದೆ. ಈ ದಿಕ್ಕಿನಲ್ಲಿ ಅಸಮತೋಲನವು ಪ್ರೇಮ ಜೀವನದಲ್ಲಿ ಸಮಸ್ಯೆಗಳಿಗೆ ಮತ್ತು ಕುಟುಂಬ ಬಂಧದಲ್ಲಿ ಸಮಸ್ಯೆಗಳಿಗೆ ಕಾರಣವಾಗಬಹುದು. ಇದು ಸಂಬಂಧದಲ್ಲಿ ವಿವಾದಗಳಿಗೂ ಕಾರಣವಾಗುತ್ತದೆ. ಅಲ್ಲದೆ ಈ ದಿಕ್ಕಿನಲ್ಲಿ ಯಾವುದೇ ದೊಡ್ಡ ತೆರೆದ ಜಾಗ ಇರಬಾರದು. ಇದು ನಿವಾಸಿಗಳಿಗೆ ದುರದೃಷ್ಟಕರವಾಗಿರುತ್ತದೆ. ಕೊಠಡಿಯು ದೊಡ್ಡ ಕಿಟಕಿಗಳನ್ನು ಹೊಂದಿದ್ದರೆ ಅದು ನೈಋತ್ಯ ಭಾಗದಲ್ಲಿ ಇರಬಾರದು. ಕಿಟಕಿಯ ಈ ಸ್ಥಾನವು ಅವರಿಗೆ ಆರೋಗ್ಯ ಸಮಸ್ಯೆಗಳನ್ನು ಮತ್ತು ಆತಂಕವನ್ನು ನೀಡುತ್ತದೆ. ಇದು ಕುಟುಂಬ ಸದಸ್ಯರ ನಡುವೆ ಕಲಹಗಳನ್ನು ಹೆಚ್ಚಿಸುತ್ತದೆ. ಸಾಲ
ಸವಾಲುಗಳು ಕೂಡ ಹೆಚ್ಚಾಗುತ್ತವೆ ಮತ್ತು ಅವರ ಮಕ್ಕಳು ತಮ್ಮ ಶಿಕ್ಷಣದಲ್ಲಿ ಉತ್ತಮ ಸಾಧನೆ ಮಾಡಲು ಸಾಧ್ಯವಾಗುವುದಿಲ್ಲ. ಇದಕ್ಕೆ ಪರಿಹಾರವೆಂದರೆ ಈ ದಿಕ್ಕಿನಲ್ಲಿ ಶೌಚಾಲಯವಿದ್ದರೆ ಅದನ್ನು ಬೇರೆಡೆಗೆ ಸ್ಥಳಾಂತರಿಸಿ. ಇದು ಪ್ರಾಯೋಗಿಕ ಪರಿಹಾರವಲ್ಲದಿದ್ದರೆ ಟಾಯ್ಲೆಟ್ ಸೀಟಿನ ಸುತ್ತಲೂ ಹಳದಿ ಛಾಯೆಯನ್ನು ಬಳಸಿ. ಈ ದಿಕ್ಕಿನಲ್ಲಿ ಕೆಂಪು, ನೀಲಿ ಮತ್ತು ಹಸಿರು ಬಣ್ಣಗಳನ್ನು ಬಳಸುವುದನ್ನು ತಪ್ಪಿಸಿ ಮತ್ತು ಹಳದಿ ಛಾಯೆಗಳನ್ನು ಮಾತ್ರ ಬಳಸಿ. ಈ ದಿಕ್ಕಿನಲ್ಲಿ ಪಕ್ಷಿಗಳ ಚಿತ್ರಗಳು ಅಥವಾ ಶಿಲ್ಪಗಳ ಪ್ರೀತಿಯನ್ನು ಸಹ ಇರಿಸಬಹುದು. 7. ಹವಾನಿಯಂತ್ರಣಗಳು ಕಾಲದ ಅಗತ್ಯವಾಗಿರುತ್ತವೆ ಮತ್ತು ಪ್ರತಿಯೊಂದು ಕೊಠಡಿಯು ತನ್ನದೇ ಆದ ಎಸಿಗಳನ್ನು ಹೊಂದಿದೆ. ನಿಮ್ಮ ಕೋಣೆಯಲ್ಲಿಯೂ ಎಸಿ ಇರಬೇಕೆಂದು ನೀವು ಬಯಸಿದರೆ ಅದನ್ನು ಪಶ್ಚಿಮ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಇರಿಸಲು ನಿಮಗೆ ಸಲಹೆ ನೀಡಲಾಗುತ್ತದೆ. ಇದು ಕೊಠಡಿ ಎಸಿಗೆ ಮಾತ್ರ ಅನ್ವಯಿಸುತ್ತದೆ. ನೀವು ವಿಂಡೋ ಎಸಿ ಹೊಂದಿದ್ದರೆ ನೀವು ಅದನ್ನು ಕಿಟಕಿಗೆ ಅನುಗುಣವಾಗಿ ಸ್ಥಗಿತಗೊಳಿಸಬೇಕಾಗುತ್ತದೆ. ಆಗ ವಾಸ್ತು ಬದಲಾಗುತ್ತದೆ. ಅದರಲ್ಲೂ ನಿಮ್ಮ ಮನೆಯನ್ನು ವಾಸ್ತುವಿನ ಅಗತ್ಯತೆಗಳೊಂದಿಗೆ ಸರಿಯಾಗಿ ನಿರ್ಮಿಸದಿದ್ದರೆ ನೀವು ಚಿಕ್ಕ ವಿಷಯಗಳನ್ನು ಗಣನೆಗೆ ತೆಗೆದುಕೊಳ್ಳಬೇಕಾಗಿಲ್ಲ. ನೀವು ಅನುಸರಿಸಬಹುದಾದ ಕೆಲವು ಪರಿಹಾರಗಳು: ಮಲಗುವ ಕೋಣೆಯಲ್ಲಿ ಒಣಗಿದ ಹೂವುಗಳನ್ನು ಇಡಬಾರದು. ಹೂವುಗಳು ಯಾವಾಗಲೂ ತಾಜಾವಾಗಿರಬೇಕು. ಬಾತ್ರೂಮ್ನ ಬಾಗಿಲನ್ನು ಯಾವಾಗಲೂ ಮುಚ್ಚಿಡಿ. ಕನ್ನಡಿಯನ್ನು ಹಾಸಿಗೆಯ ಮುಂದೆ ಇಡಬಾರದು. ಕನ್ನಡಿಯಲ್ಲಿ ಪ್ರತಿಬಿಂಬವು ದಂಪತಿಗಳ ನಡುವೆ ಜಗಳಗಳನ್ನು ಉಂಟುಮಾಡುತ್ತದೆ ಮತ್ತು ತಪ್ಪು ತಿಳುವಳಿಕೆಯನ್ನು ಉಂಟುಮಾಡುತ್ತದೆ. ಮಲಗುವ ಕೋಣೆಯನ್ನು ಕೋಣೆಯ ನೈಋತ್ಯ ಮೂಲೆಯಲ್ಲಿ ಇರಿಸಬೇಕು, ಆದರೆ ತಲೆಯು ಪಶ್ಚಿಮ ದಿಕ್ಕನ್ನು ಎದುರಿಸಬೇಕು. ಮಲಗುವ ಕೋಣೆಯ ಗೋಡೆಗಳನ್ನು ತಟಸ್ಥ ಅಥವಾ ಐಹಿಕ ಛಾಯೆಗಳಲ್ಲಿ ಚಿತ್ರಿಸಬೇಕು. ಕತ್ತಲೆ ಮತ್ತು ನಕಾರಾತ್ಮಕತೆಯ ಬಣ್ಣವಾಗಿರುವ ಕಪ್ಪು ಬಣ್ಣವನ್ನು ತಪ್ಪಿಸಬೇಕು. 6. ದೇವಾಲಯಗಳ ಚಿತ್ರಗಳು, ನೀರು ಅಥವಾ ನೀರಿನ ಕಾರಂಜಿಗಳು ಚಿತ್ರಿಸುವ ವರ್ಣಚಿತ್ರಗಳು ಭಾವನಾತ್ಮಕ ಪ್ರಕೋಪಗಳನ್ನು ಉಂಟುಮಾಡುವ ಕಾರಣ ಮಲಗುವ ಕೋಣೆಯಲ್ಲಿ ತಪ್ಪಿಸಬೇಕು. 7. ಮಲಗುವ ಕೋಣೆಯಲ್ಲಿ ಅಲಂಕಾರಿಕ ವಸ್ತುಗಳು ಯಾವಾಗಲೂ ಜೋಡಿಯಾಗಿರಬೇಕು, ಏಕೆಂದರೆ ಅದು ದಂಪತಿಗಳನ್ನು ಪ್ರತಿಬಿಂಬಿಸುತ್ತದೆ. 8. ಟಿವಿ ಅಥವಾ ಕಂಪ್ಯೂಟರ್ಗಳಂತಹ ಎಲೆಕ್ಟ್ರಾನಿಕ್ ಸಾಧನಗಳು ದಾಂಪತ್ಯ ಜೀವನವನ್ನು ಸಾಕಷ್ಟು ತೊಂದರೆಗೊಳಿಸುತ್ತದೆ. ಆದ್ದರಿಂದ ಅವರು ಎಂದಿಗೂ ಮಲಗುವ ಕೋಣೆಯಲ್ಲಿ ಇರಬಾರದು. ಅಲ್ಲದೆ ದಂಪತಿಗಳು ತಮ್ಮ ಫೋನ್ಗಳ ಬಳಕೆಯನ್ನು ಮಿತಿಗೊಳಿಸಲು ಸಾಧ್ಯವಾಗುತ್ತದೆ, ವಿಶೇಷವಾಗಿ ಮಲಗುವ ಕೋಣೆಯಲ್ಲಿ. 9. ಒಂದೇ ಹಾಸಿಗೆಯೊಂದಿಗೆ ಒಂದು ರಾಣಿ ಗಾತ್ರದ ಹಾಸಿಗೆಯನ್ನು ಪಡೆಯಲು ದಂಪತಿಗಳಿಗೆ ಸಲಹೆ ನೀಡಲಾಗುತ್ತದೆ. ಡಬಲ್ ಬೆಡ್, ಔಟ್ ಡಬಲ್ ಮ್ಯಾಟ್ರೆಸ್ ಒಟ್ಟಿಗೆ ಸೇರಿಕೊಂಡಿರುವುದನ್ನು ಕಟ್ಟುನಿಟ್ಟಾಗಿ ತಪ್ಪಿಸಬೇಕು. 10. ಹಾಸಿಗೆಯನ್ನು ಮರದಿಂದ ಮಾತ್ರ ಮಾಡಬೇಕು. ಲೋಹದ ಹಾಸಿಗೆಗಳನ್ನು ತಪ್ಪಿಸಲು ಪ್ರಯತ್ನಿಸಿ, ಏಕೆಂದರೆ ಅವು ದಂಪತಿಗಳ ನಡುವೆ ಘರ್ಷಣೆಯನ್ನು ಉಂಟುಮಾಡಬಹುದು. ವೀಕ್ಷಕರೇ, ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಇಂತಹ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.